Hi friends, a very good evening. Welcome back to Davangere tutorials and Raman tutorials for GK channel. ಸ್ನೇಹಿತರೆ ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪೇಪರ್ 2 TET ಪೇಪರ್ 2 2024 ರ ಕೀ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ಓಕೆ, ಜಸ್ಟ್ ನಾನು ಕೀ ಆನ್ಸರ್ಸ್ ಏನಿರಬಹುದು ಅನ್ನೋದನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಲೈವ್ ಕ್ಲಾಸ್ ಅಲ್ಲಿ. ಓಕೆ, ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ನಾವು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ತಿಳಿಸಿದ್ವಿ ಮಿನಿಮಮ್ ಅಂದ್ರೆ ಒಂದು 6 to 8 ಕ್ವಶನ್ಸ್ ಆದ್ರೂ ಏನು PU ಕಾನ್ಸೆಪ್ಟ್ಸ್ ಅಲ್ಲಿ ಬರ್ಬೋದು, ಯಾಕಂದ್ರೆ PU ಸಿಲೆಬಸ್ ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅಂತ. ಆಸ್ ಬಿ ಎಕ್ಸ್ಪೆಕ್ಟೆಡ್ ಅದೇ ರೀತಿಯಲ್ಲಿ ಕ್ವಶನ್ಸ್ ಬಂದಿದೆ. ಓಕೆ, ಕಂಪ್ಯಾರಿಟಿವ್ಲಿ ಓಕೆ ಮ್ಯಾಥ್ ಗೆ ಕಂಪೇರ್ ಮಾಡಿದ್ರೆ ಸೈನ್ಸ್ ಲಿಟ್ಲ್ ಬಿಟ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ. ಯಾರು PU ಕಾನ್ಸೆಪ್ಟ್ ನ ರೆಫರ್ ಮಾಡಿಲ್ಲ ಅವ್ರಿಗೆ ಲಿಟ್ಲ್ ಬಿಟ್ ಡಿಫಿಕಲ್ಟಿ ಅಂತ ಆಸ್ ಯೂಶುವಲ್ ಅನ್ಸುತ್ತೆ. ಓಕೆ, ಹಾಗಾದ್ರೆ ಬನ್ನಿ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ವಿದ್ಯುತ್ ಫ್ಲಕ್ಸ್ ನ SI ಏಕಮಾನ. ಓಕೆ, ಇದು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಫಸ್ಟ್ ಕಾನ್ಸೆಪ್ಟ್ ಫಿಸಿಕ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇದು ರೆಗ್ಯುಲರ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ವಿದ್ಯುತ್ ಫ್ಲಕ್ಸ್ ನ SI ಏಕಮಾನ ಏನಾಗುತ್ತೆ ಅಂದ್ರೆ VM ವೋಲ್ಟ್ ಮೀಟರ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಒಬ್ಬ ವ್ಯಕ್ತಿಗೆ ಪ್ಲಸ್ 2.0 D ಸಾಮರ್ಥ್ಯದ ಮಸೂರವನ್ನ ಸೂಚಿಸಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿಯು ಹೊಂದಿರುವಂತ ದೋಷ ಏನು? ಪ್ಲಸ್ ಅಂತ ಇದ್ರೆ ದೂರದೃಷ್ಟಿ ದೋಷ. ಓಕೆ, ಪ್ಲಸ್ ಅಂತ ಇದ್ರೆ ದೂರದೃಷ್ಟಿ ದೋಷ, ಮೈನಸ್ ಅಂತ ಇದ್ರೆ ಸಮೀಪ ದೃಷ್ಟಿ ದೋಷ. ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. 4 ಓಂ ಒಟ್ಟು ರೋಧವನ್ನು ನೀಡುವ ರೋಧಕಗಳ ಜೋಡಣೆಯನ್ನ ಗುರುತಿಸಿ ಅಂತ ಇದೆ. ಓಕೆ, 4 ಓಂ ಅಂತ ಬರ್ಬೇಕಾದ್ರೆ ಇಲ್ಲಿ ಯಾವ ಒಂದು ರೋಧಕಗಳ ಜೋಡಿ ಇಲ್ಲಿ ಸರಿಯಾಗುತ್ತೆ ಅಂದ್ರೆ ಆಪ್ಷನ್ 4 ಸರಿಯಾಗುತ್ತೆ ಸ್ನೇಹಿತರೆ. ಓಕೆ, ಇದು 3 ಓಂ ಪ್ಲಸ್ ಇಲ್ಲಿ 6 ಓಂ ಇದೆ. ಇದು ಪ್ಯಾರಲಲ್ ಇದೆ, ಸಮಾನಾಂತರವಾಗಿದೆ. ಓಕೆ, ಇದನ್ನ ಮೊದಲು ಬಿಡಿಸ್ಕೋಬೇಕು. ಇಲ್ಲಿ ಎಷ್ಟು ಬರುತ್ತೆ? ಇವೆರಡನ್ನ ಬಿಡಿಸ್ಕೊಂಡ್ರೆ 2 ಓಂ ಬರುತ್ತೆ. 2 ಓಂಗೆ 2 ಓಂ ಅನ್ನ ಕೂಡಿದಾಗ ನಮಗೆ 4 ಓಂ ಬರುತ್ತೆ. ಸೊ ಇಲ್ಲಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಕ್ಷಿತಿಜಕ್ಕೆ ಸಮಾನಾಂತರವಿರುವ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮದೆಡೆಗೆ ಹರಿಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಉಂಟಾಗುವ ಕಾಂತ ಕ್ಷೇತ್ರದ ದಿಕ್ಕು ಅಂತ ಕೇಳಿದರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಂತಂದಾಗ ಇದನ್ನ ಒಂದು ಮಾಡೆಲ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಬೇಕಾದ್ರೂ ತಿಳಿಸಿದೀವಿ, ರೆಗ್ಯುಲರ್ ಕ್ಲಾಸ್ ಅಲ್ಲೂ ಸಹ ತಿಳಿಸಿದೀವಿ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಸೌರ ಸ್ಥಿರಾಂಕದ ಅಂದಾಜಿಸಲಾಗಿರುವಂತಹ ಸರಿಸುಮಾರು ಮೌಲ್ಯ ಕ್ವಶನ್ ನಂಬರ್ 125ಕ್ಕೆ. ಓಕೆ, ಇದು ಡೈರೆಕ್ಟ್ ಕ್ವಶನ್. 1.4 ಕಿಲೋ ಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 126. ರೈಟ್. ವಾಹನಗಳ ಇನ್ನೋಟ ದರ್ಪಣಗಳಲ್ಲಿ ಸಮತಲ ದರ್ಪಣಗಳಿಗೆ ಬದಲಾಗಿ ಪೀನ ದರ್ಪಣಗಳನ್ನು ಬಳಸಲು ಮುಖ್ಯ ಕಾರಣ. ಸಮತಲ ದರ್ಪಣದ ಬದಲಾಗಿ ಪೀನ ದರ್ಪಣವನ್ನ ಯಾವ ಕಾರಣಕ್ಕಾಗಿ ಬಳಸ್ತೀವಿ ಅಂತಂದ್ರೆ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ. ಓಕೆ, ದೃಷ್ಟಿ ಕ್ಷೇತ್ರ ಏನಿದೆ ಅದು ಬಹಳ ಅಧಿಕವಾಗಿ ಪೀನ ದರ್ಪಣಗಳು ಹೊಂದಿರ್ತವೆ. ಓಕೆ, ಆಪ್ಷನ್ ಪ್ರತಿಬಿಂಬಗಳು ಮಿಥ್ಯ ಮತ್ತು ನೇರವಾಗಿರ್ತವೆ. ಸರಿ. ಸಮತಲ ದರ್ಪಣಗಳ ಬದಲಾಗಿ ಪೀನ ದರ್ಪಣವನ್ನ ಬಳಸೋದಕ್ಕೆ ಮುಖ್ಯ ಕಾರಣ ಯಾವುದು ಅಂತಂದ್ರೆ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ನೋಡಿ, ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು ತಲುಪುವ ಗರಿಷ್ಠ ಎತ್ತರ G ಕೊಟ್ಟಿದ್ದಾರೆ. ಓಕೆ, ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆದಾಗ ಅಂತ ಇದೆ. ಈ ಟೈಪ್ ಪ್ರಾಬ್ಲಮ್ಸ್ ಸಹ ಮಾಡೆಲ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 122.5 ಬರುತ್ತೆ ಸ್ನೇಹಿತರೆ. 122.5 ಮೀಟರ್ ಬರ್ತದೆ. ಇನ್ನು 20 kg ದ್ರವ್ಯರಾಶಿಯ ಚೆಂಡೊಂದನ್ನು ಮೇಜಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುತ್ತಿದೆ. ಇದರ ವೇಗ ಕಾಲ ನಕ್ಷೆಯನ್ನ ನೀಡಿದೆ. ಚೆಂಡನ್ನು ನಿಶ್ಚಲ ಸ್ಥಿತಿಗೆ ತರುವಲ್ಲಿ ಮೇಜು ಅದರ ಮೇಲೆ ಉಂಟು ಮಾಡುವಂತಹ ಬಲ. ಓಕೆ, ಇಲ್ಲಿ V ಕೊಟ್ಟಿದ್ದಾರೆ, ಜೊತೆಗೆ S ಕೊಟ್ಟಿದ್ದಾರೆ.
ವಿ ಕೊಟ್ಟಿದ್ದಾರೆ ಮತ್ತೆ ಎಸ್ ಕೊಟ್ಟಿದ್ದಾರೆ. ಮೊದಲು ನಾವು ಏನ್ ಮಾಡ್ಬೇಕು, ಎ ನ ಕಂಡುಹಿಡ್ಕೋಬೇಕು. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಫಾರ್ಮುಲಾ ಯೂಸ್ ಮಾಡಿ ಎ ನ ಕಂಡುಹಿಡ್ಕೊಂಡು ನಂತರ ಎಫ್ ಇಸ್ ಈಕ್ವಲ್ ಟು ಎಂ ಎ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆಪ್ಷನ್ 1 128ಕ್ಕೆ ಪ್ಲಸ್ 4.0 ನ್ಯೂಟನ್ ಬರುತ್ತೆ ಸ್ನೇಹಿತರೆ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಹಲವಾರು ಬಾರಿ ಇದು ರಿಪೀಟ್ ಆಗಿದೆ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಏನು? ಕೆಜಿ ಪರ್ ಮೀಟರ್ ಕ್ಯೂಬ್. ಕೆಜಿ ಪರ್ ಮೀಟರ್ ಕ್ಯೂಬ್. ಸೊ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಪ್ಲಾಂಕ್ ನ ಸ್ಥಿರಾಂಕದ ಮೌಲ್ಯ, ಇದನ್ನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಪ್ಲಾಂಕ್ ನ ಸ್ಥಿರಾಂಕದ ಮೌಲ್ಯ ಏನಾಗಿರುತ್ತೆ ಅಂತಂದ್ರೆ 6.626 into 10 to the power of -34 ಜೌಲ್ ಸೆಕೆಂಡ್. ಆಪ್ಷನ್ 3 ಸರಿಯಾದ ಉತ್ತರ. ಇದು PU ಕಾನ್ಸೆಪ್ಟ್. ವುಡ್ ಸ್ಪಿರಿಟ್ ಎಂದು ಕರೆಯಲಾಡುವ ಆಲ್ಕೋಹಾಲ್, ಬರೀ ಇಲ್ಲಿ ಸ್ಪಿರಿಟ್ ಅಂತ ಕೊಟ್ಟಿಲ್ಲ, ವುಡ್ ಸ್ಪಿರಿಟ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮೆಥನಾಲ್ ಅಥವಾ ಮೀಥೈಲ್ ಆಲ್ಕೋಹಾಲ್, ಮೆಥನಾಲ್ ಆರ್ ಮೀಥೈಲ್ ಆಲ್ಕೋಹಾಲ್ CH3OH ಸರಿಯಾದ ಉತ್ತರ. ಇನ್ನ ಎಂ ಕವಚದಲ್ಲಿರುವಂತಹ ಕ್ವಶನ್ ನಂಬರ್ 132. ಎಂ ಕವಚದಲ್ಲಿ ಇರ್ತಕ್ಕಂತಹ ಎಂ ಕವಚದಲ್ಲಿರುವ ಒಟ್ಟು ಕಕ್ಷಕಗಳ ಸಂಖ್ಯೆ, ಎಂ ಕವಚದಲ್ಲಿರುವಂತಹ ಒಟ್ಟು ಕಕ್ಷಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಂ ಕಕ್ಷಕದಲ್ಲಿರುವಂತಹ ಒಟ್ಟು ಕಕ್ಷಕಗಳ ಸಂಖ್ಯೆ ಎಷ್ಟಾಗುತ್ತೆ ಸ್ನೇಹಿತರೆ? ಅಲ್ಲಿ 9 ಆಗುತ್ತೆ. ಓಕೆ, ಒಟ್ಟು ಕಕ್ಷಕಗಳ ಸಂಖ್ಯೆ 9 ಆಗುತ್ತೆ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಎಲೆಕ್ಟ್ರಾನ್ ಆಕಾಂಕ್ಷಿ, ಇದು ಸಹ ಇದು GPS ಅಲ್ಲೂ ಸಹ ಒಮ್ಮೆ ಕೇಳಿದ್ರು ಎಕ್ಸಾಮ್ ಅಲ್ಲಿ. BF3 ಸ್ನೇಹಿತರೆ, ಎಲೆಕ್ಟ್ರಾನ್ ಆಕಾಂಕ್ಷಿ ಅಂತ ಇದೆ. ಓಕೆ, ಎಲೆಕ್ಟ್ರಾನ್ ಆಕಾಂಕ್ಷಿ ಯಾವುದು ಅಂತಂದ್ರೆ BF3. ಕ್ಲಿಯರ್ ಅದು. ಓಕೆ, ಯಾವುದು ಸಹ ಡೌಟ್ ಇಲ್ಲ. 134. ಈ ಕೆಳಗಿನಲ್ಲಿ ದ್ಯುತಿಪಟುತ್ವವುಳ್ಳ ಅಣು, ಇದು ಬ್ಯೂಟೇನ್ ಟು ಆಲ್ ಆಗುತ್ತೆ ಸ್ನೇಹಿತರೆ. ಇದು ಸಹ PU ಕಾನ್ಸೆಪ್ಟ್ ಕ್ವಶನ್. ಇನ್ನು CaCl2 ನ ಘಟಕ ಸೂತ್ರ ರಾಶಿ ಏನಾಗಿರುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕ್ವಶನ್ ನಂಬರ್ 135. ಈ ಟೈಪ್ ಪ್ರಾಬ್ಲಮ್ ನ ನಾವು ಡಿಸ್ಕಸ್ ಮಾಡಿದೀವಿ. 111 110.95 ಬರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 111 ಯು. ಇನ್ನ ಬೇರ್ಪಟ್ಟ DNA ಪಟ್ಟಿಗಳನ್ನು ಅಗೋರೋಸೆಲ್ ಜೆಲ್ ನಿಂದ ತುಂಡರಿಸಿ ಹೊರ ತೆಗೆಯಬಹುದಾದಂತ ಹಂತವನ್ನ ನಾವು ಜೆಲ್ ವಿದ್ಯುತ್ ಸರಣ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ. ಹಳೆ SLC ಟೆಕ್ಸ್ಟ್ ಅಲ್ಲಿ ಇದೆ ಇದು, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ. ಓಕೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಅದನ್ನ ನಾವು ಕರ್ಕೊಳ್ತೀವಿ. ಇನ್ನ ಕ್ವಶನ್ ನಂಬರ್ 137. ಕುಟುಕು ಕರಬಳ್ಳಿಗಳನ್ನು ಹೊಂದಿರುವ ಸಮುದ್ರ ಅನಿಮೋನ್ ಮತ್ತು ಕರಬಳ್ಳಿ ನಡುವೆ ಜೀವಿಸುವ ಕ್ಲೌನ್ ಮೀನು ಇದಕ್ಕೆ ಉದಾಹರಣೆ. ಪರಸ್ಪರ ಅವಲಂಬನೆ. ಓಕೆ, ಕ್ವಶನ್ ನಂಬರ್ 137ಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಪರಸ್ಪರ ಅವಲಂಬನೆ. ದಯಮಾಡಿ ಅದು ಸಹಜೀವನ ಅಲ್ಲ ಅಥವಾ ಕೂಡು ಜೀವನ, ಪರಾವಲಂಬನೆ ಅಲ್ಲ, ಪರಸ್ಪರ ಅವಲಂಬನೆ. ಒಂದಕ್ಕೆ ಮತ್ತೊಂದು ಅವಲಂಬಿತವಾಗಿ ಅವು ಜೀವನವನ್ನ ಏನ್ ಮಾಡ್ತವೆ, ನಡೆಸ್ತಾ ಹೋಗ್ತವೆ. ಕ್ವಶನ್ ನಂಬರ್ 138. ಪೋರಿಫೆರಾ ಕುಟುಕುಗಣ ಚಪ್ಪಟೆ ಹುಳು, ಇದು ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಸಹ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಪೋರಿಫೆರಾ ಅಂತ ಬಂದಾಗ ಏನಾಗಿರುತ್ತೆ, ಅದು ಜೀವಕೋಶೀಯ ಮಟ್ಟ, ವಿವಿಧ ಸಮ್ಮಿತಿ, ದೇಹಾವಕಾಶ ಇಲ್ಲ. ಕುಟುಕು ಕಣವಂತಗಳು ಅಂತ ಬಂದಾಗ ಅಂಗಾಂಶ ಮಟ್ಟ, ತ್ರಿಜ್ಯ ಸಮ್ಮಿತಿ, ದೇಹಾವಕಾಶ ಇರೋದಿಲ್ಲ. ಚಪ್ಪಟೆ ಹುಳುಗಳು ಅಂತ ಬಂದಾಗ ಅಂಗ ಮತ್ತು ಅಂಗವ್ಯೂಹ ವ್ಯವಸ್ಥೆ ಇರುತ್ತೆ, ದ್ವಿಪಾರ್ಶ್ವ ಸಮ್ಮಿತಿ, ದೇಹಾವಕಾಶ ಇರೋದಿಲ್ಲ. ದುಂಡು ಹುಳುಗಳು ಅಂತ ಬಂದಾಗ ಅಂಗವ್ಯೂಹ ವ್ಯವಸ್ಥೆ ಇರುತ್ತೆ, ಮಿಥ್ಯ ದೇಹಾವಕಾಶವನ್ನ ಹೊಂದಿರುತ್ತೆ. ನೆಕ್ಸ್ಟ್ ಸಸ್ಯ ಸಾಮ್ರಾಜ್ಯದ ಉಭಯವಾಸಿ. ದಯಮಾಡಿ ಸಸ್ಯ ಸಾಮ್ರಾಜ್ಯದ ಉಭಯವಾಸಿ ಅಂತಂದಾಗ ಮೊದಲು ಬ್ರಯೋಫೈಟ್ಸ್ ಅನ್ನೋದು ನೆನ್ಪು ಬರ್ಬೇಕು ಅಲ್ವಾ. ಬ್ರಯೋಫೈಟ್ಸ್ ಅನ್ನೋದು ನಮ್ಮ ತಲೆಗೆ ಬರಬೇಕು, ರೈಟ್. ಅವಾಗ ನಂತರ ನಾವು ಆವಾಸ ಸಸ್ಯಗಳು ಅಂತ ಕರ್ಕೊಳ್ತೀವಿ, ಆವಾಸ ಸಸ್ಯಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಇದು ನಮಗೆ ನೆನ್ಪು ಬರಬೇಕು. ಓಕೆ, ಮೊದಲನೇದು ಯುಲೋಥ್ರಿಕ್ಸ್ ಅಂತ ಏನಿದೆ ಸ್ನೇಹಿತರೆ, ಯುಲೋಥ್ರಿಕ್ಸ್ ಅನ್ನುವಂಥದ್ದು ಬಹುಕೋಶೀಯ ಶೈವಲಗಳಿಗೆ ಉದಾಹರಣೆ, ಮಲ್ಟಿಸೆಲ್ಯುಲರ್ ಆಲ್ಗೆಗೆ ಎಕ್ಸಾಂಪಲ್ ಆಗುತ್ತೆ. ಫರ್ನ್ ಅನ್ನುವಂಥದ್ದು ಜರಿ ಸಸ್ಯಗಳಿಗೆ ಅಂದ್ರೆ ಟೆರಡೋಫೈಟ್ಸ್ ಅಂತ ಏನ್ ಕರ್ಕೊಳ್ತೀವಿ ಅದಕ್ಕೆ ಉದಾಹರಣೆ ಆಗುತ್ತೆ. ಸೈಕಾಸ್ ಅನ್ನುವಂಥದ್ದು ಜಿಮ್ನೋಸ್ಪಮ್ಸ್ ಗೆ ಉದಾಹರಣೆ. ಮಾರ್ಕೆನ್ಶಿಯಾ
ಮರ್ಕ್ಯಾನ್ಶಿಯಾ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಓಕೆ, ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಮಾನವನ ಹೆಣ್ಣು ಸಂತಾನೋತ್ಪತ್ತಿ ಯುಗದಲ್ಲಿ ಅಂಡವು ಯೋನಿಗೆ ಹಾದು ಹೋಗುವ ಸರಿಯಾದ ಅನುಕ್ರಮಣಿಕೆ. ಸರಿಯಾಗಿ ಹಾದು ಹೋಗುವ ಅಂಡಾಶಯ, ನೆಕ್ಸ್ಟ್ ಅಂಡನಾಳ, ನೆಕ್ಸ್ಟ್ ಗರ್ಭಕೋಶದ ಕಂಠ, ಗರ್ಭಕೋಶ, ಕೊನೆಗೆ ಯೋನಿ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 141. ಹಿಮೋಗ್ಲೋಬಿನ್ ನಡುವಿನ ಬೀಟಾ ಗ್ಲೋಬಿನ್ ಸರಣಿಯ 6ನೇ ಸ್ಥಾನದಲ್ಲಿ ಗ್ಲುಟಾಮಿಕ್ ಆಮ್ಲವು ವ್ಯಾಲಿನಿಂದ ಬದಲಿಕೆಯಾಗುವುದರಿಂದ ಈ ದೋಷ ಉಂಟಾಗುತ್ತದೆ. ಕುಡುಗೋಲಾಕಾರದ ಜೀವಕೋಶ ರಕ್ತಹೀನತೆ ಅಂತ ನಾವು ಕರ್ಕೊಳ್ತೀವಿ. ಇಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಒಂದು ವರ್ಡ್ ಇರೋದ್ರಿಂದ ಓಕೆ ರಕ್ತಹೀನತೆ ಅಂತ ಗೆಸ್ ಮಾಡಬಹುದು. ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೆ, ತೀರಾ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ವರ್ಡ್ ಇರುತ್ತೆ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಗೆಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ನೋಡಿ. ಆ ರೀತಿಯಾದಂತ ಒಂದು ಪ್ರಶ್ನೆ ತೀರಾ ಗೊತ್ತಾಗದೆ ಇಲ್ದಾಗ ಇದನ್ನ ನಾವು ಫಾಲೋ ಅಪ್ ಮಾಡಬೇಕು. 141ಕ್ಕೆ 2. ಇನ್ನ 142 ಯುಗ್ಮಜದಿಂದ ಭ್ರೂಣದ ಪರಿವರ್ತನೆ ಆಗುವುದನ್ನ ಭ್ರೂಣೋತ್ಪತ್ತಿ ಅಂತ ಕರಿತೀವಿ. ಹೌದು, ಸರಿ ಇದೆ. ಭ್ರೂಣೋತ್ಪತ್ತಿಯ ಸಂದರ್ಭದಲ್ಲಿ ಯುಗ್ಮಜವು ಕೋಶ ವಿಭಜನೆ ಮತ್ತು ಕೋಶ ವಿಭೇದೀಕರಣ ಹೊಂದುತ್ತದೆ. ಹೌದು, ಎರಡೂ ಆಗುತ್ತೆ. ಕೋಶ ವಿಭಜನೆ ಆಗುತ್ತೆ, ಕೋಶ ವಿಭೇದೀಕರಣನೂ ಆಗುತ್ತೆ. ಸೊ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. 142ಕ್ಕೆ 1. ನೆಕ್ಸ್ಟ್ 143. ಇಲ್ಲಿಂದ ಮುಂದಕ್ಕೆ ಇದು ಪೆಡಗಾಗಿ ಬೋಧನಾ ಶಾಸ್ತ್ರದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. ಮ್ಯಾಕ್ಸಿಮಮ್ ಇದು ಆನ್ಸರ್ಸ್ ಇರಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, 1 ಅಥವಾ 2 ಸ್ವಲ್ಪ ಆಚೆ ಈಚೆ ಆಗ್ಬಹುದು. ಫೈನಲ್ ಕೀ ಆನ್ಸರ್ಸ್ ಇದು ಟೆಂಟೇಟಿವ್. ಓಕೆ, ಟೆಂಟೇಟಿವ್ ಕೀ ಆನ್ಸರ್. ಅಫಿಷಿಯಲ್ ಕೀ ಆನ್ಸರ್ ಡಿಪಾರ್ಟ್ಮೆಂಟ್ ಇಂದ ಏನ್ ಬಿಡ್ತಾರೆ ಅದೇ ಫೈನಲ್ ಸ್ನೇಹಿತರೆ. ಓಕೆ ರೈಟ್. ಪುನರಾವರ್ತಿತವಾಗಿ ಪರಿಶೀಲಿಸಬಹುದಾದಂತ ವೀಕ್ಷಣೆಗಳನ್ನ ನಾವು ತಥ್ಯಗಳು ಅಂತ ನಾವು ಅದನ್ನ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಫ್ಯಾಕ್ಟ್ಸ್ ಅಂತ. ರೈಟ್. ಇದು ಅನೇಕ ಮಾನಸಿಕ ಪ್ರಕ್ರಿಯೆಗಳ ಸಂಯೋಜನೆ ಅಥವಾ ಉನ್ನತ ಅಥವಾ ಸಮಸ್ಯಾತ್ಮಕ ಸನ್ನಿವೇಶದ ಸಂದರ್ಭದಲ್ಲಿ ಸ್ಥಿರವಾಗಿ ನಿರ್ದಿಷ್ಟ ವಿಧಾನಗಳಲ್ಲಿ ವರ್ತಿಸುವ ಪ್ರವೃತ್ತಿ. ಇದನ್ನ ನಾವು ವೈಜ್ಞಾನಿಕ ಮನೋಭಾವ, ಆಟಿಟ್ಯೂಡ್ ಅಂತ ಕರಿತೀವಿ. ಮಾನಸಿಕ ಪ್ರಕ್ರಿಯೆಗಳ ಸಂಯೋಜನೆ ಅಥವಾ ಉನ್ನತ ಅಥವಾ ಸಮಸ್ಯಾತ್ಮಕ ಸನ್ನಿವೇಶದ ಸಂದರ್ಭದಲ್ಲಿ ಸ್ಥಿರವಾಗಿ ನಿರ್ದಿಷ್ಟ ವಿಧಾನಗಳಲ್ಲಿ ವರ್ತಿಸುವಂತದ್ದು ಯಾವುದು ಅಂತಂದ್ರೆ ಅದು ವೈಜ್ಞಾನಿಕ ಮನೋಭಾವ. ಓಕೆ, ಮ್ಯಾಕ್ಸಿಮಮ್ ಅದಕ್ಕೆ ಉತ್ತರ ವೈಜ್ಞಾನಿಕ ಮನೋಭಾವ ಆಗಿರುತ್ತೆ. 144ಕ್ಕೆ 3. ಪರಿಕಲ್ಪನೆಯ ಕುರಿತಂತೆ ಅತ್ಯಂತ ಸೂಕ್ತ ಹೇಳಿಕೆ. ಪರಿಕಲ್ಪನೆ ಅಂತ ತಗೊಂಡಾಗ ಅದಕ್ಕೆ ಅತ್ಯಂತ ಸೂಕ್ತ ಹೇಳಿಕೆ ಯಾವುದು ಅನ್ನೋದಿಲ್ಲಿ ಪ್ರಶ್ನೆ. ಇದು ನೇರವಾಗಿದೆ. ಪರಿಕಲ್ಪನೆ ಬಹು ಆಯಾಮದ ಪ್ರಕ್ರಿಯೆಯಾಗಿದ್ದು ವಿಕೇಂದ್ರೀಕರಣದ ಮಜಲುಗಳನ್ನ ಒಳಗೊಂಡಿದೆ. ಸಾಮರ್ಥ್ಯ ಆಧಾರಿತ ಪಠ್ಯಕ್ರಮ ಮತ್ತು ಯೋಜಿತ ಕಲಿಕೆಗಳು ಆಧಾರಿತವಾಗಿರುವುದು ವರ್ತನವಾದದ ವಿಧಾನ. ಆಪ್ಷನ್ 3 ಸರಿಯಾದಂತ ಉತ್ತರ. ಇನ್ನ 147 ವೈಜ್ಞಾನಿಕ ಜ್ಞಾನಾಭಿವೃದ್ಧಿಯ ಹಂತಗಳನ್ನು ಹೆಚ್ಚು ಸಮರ್ಪಕವಾಗಿ ವಿವರಿಸುವ ಸರಿಯಾದ ಅನುಕ್ರಮಣಿಕೆ. ಆಪ್ಷನ್ 2 ಮೊದಲು ವೀಕ್ಷಣೆ, ನೆಕ್ಸ್ಟ್ ದತ್ತಾಂಶ ವಿಶ್ಲೇಷಣೆ, ಪರಿಕಲ್ಪನೆಗಳು ಮತ್ತು ಊಹೆಗಳು ಮತ್ತು ಪರಿಶೋಧನೆ, ಕೊನೆಗೆ ವೈಜ್ಞಾನಿಕ ಜ್ಞಾನಾಭಿವೃದ್ಧಿ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ. ಮ್ಯಾಕ್ಸಿಮಮ್ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಇದು ಅಮೂರ್ತತೆಯ ಪ್ರಸ್ತುತಿ, ಪ್ರಸ್ತಾವನಾ ಹಂತ, ಅನ್ವಯ ಮತ್ತೆ ಮುಕ್ತಾಯ ಈ ಹಂತಗಳು ಒಳಗೊಂಡಿರ್ತಕ್ಕಂಥದ್ದು ಅಂತ ಹೇಳಿದಾಗ ಓಕೆ ಇದಕ್ಕೆ ಮ್ಯಾಕ್ಸಿಮಮ್ ಪರಿಕಲ್ಪನಾ ನಕ್ಷೆ ಅಮೂರ್ತತೆ ಅಂತ ಇರೋದ್ರಿಂದ ಅಮೂರ್ತತೆಯ ಪ್ರಸ್ತುತಿ ಮಾಡೋದು ಪ್ರಸ್ತಾವನಾ ಹಂತ, ಅದನ್ನ ಅನ್ವಯ ಮಾಡಿಕೊಂಡು ಕೊನೆಗೆ ಮುಕ್ತಾಯಗೊಳಿಸುವಂತದ್ದು ಪರಿಕಲ್ಪನಾ ನಕ್ಷೆ ಬರ್ಬೋದು. ಓಕೆ ನೋಡೋಣ ಫೈನಲ್ ಕೀ ಆನ್ಸರ್ ಬಂದಾಗ. ಇಲ್ಲಿ ಅಮೂರ್ತತೆಯ ಪ್ರಸ್ತುತಿ, ಪ್ರಸ್ತಾವನಾ ಹಂತ. ಓಕೆ ಆಪ್ಷನ್ 1 ಅಥವಾ ಆಪ್ಷನ್ 3ರಲ್ಲಿ ಡೌಟ್ ಇದೆ. ನೋಡೋಣ ಫೈನಲ್ ಕೀ ಆನ್ಸರ್ ಬಂದ್ಮೇಲೆ ಒಂದು ಐಡಿಯಾ ಬರ್ತದೆ ಓಕೆ ಯಾವುದು ಸರಿ ಅಂತ. ನೆಕ್ಸ್ಟ್ ಕ್ವಶನ್ ಬಹಳ ಸಿಂಪಲ್. ಶಿಕ್ಷಕರು ಮೊದಲು ಓಂನ ನಿಯಮವನ್ನು ಚರ್ಚಿಸಿ ನಂತರ ಪ್ರಾಯೋಗಿಕ ಅನುಭವನ ನೀಡ್ತಾರೆ. ಓಂನ ನಿಯಮವನ್ನು ಚರ್ಚಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಿಗಮನ, ಪ್ರಾಯೋಗಿಕ ಅನುಭವನ ನೀಡ್ತಾ ಇದ್ದಾರೆ ಅಂದ್ರೆ ಅದು ಅನುಗಮನ. ಅಂದ್ರೆ ಎರಡೂ ನಡೀತಾ ಇರೋದ್ರಿಂದ ನಿಗಮಾನುಗಮನ ವಿಧಾನ ಅಂತ ನಾವು ಕರ್ಕೊಳ್ತೀವಿ. ಆಪ್ಷನ್ 4 ಸರಿಯಾದ ಉತ್ತರ. 150 ಪ್ರತಿಫಲನ ಅಭ್ಯಾಸದ ಸರಿಯಾದ ಅನುಕ್ರಮಣಿಕೆ.
ಪ್ರತಿಫಲನ ರಿಫ್ಲೆಕ್ಟಿವ್ ಅಭ್ಯಾಸದ ಸರಿಯಾದ ಅನುಕ್ರಮಣಿಕೆ ಅಂತ ಬಂದಾಗ ಪ್ರತಿಫಲನ ರಿಫ್ಲೆಕ್ಟಿವ್ ಅನ್ನುವಂಥದ್ದು ಯಾವ್ದಾಗ್ಬೋದು ನೋಡಿ, 1, 2 ಇವೆರಡರಲ್ಲಿ ಡೌಟ್. ಯೋಜನೆ, ಮಾಹಿತಿ ವರ್ಗಾವಣೆ ಮಾಡು, ಮಾಹಿತಿ ವರ್ಗಾವಣೆ ಮಾಡಿದ ನಂತರ ಮೌಲ್ಯಾಂಕನ ಮಾಡು, ನೆಕ್ಸ್ಟ್ ಮೌಲ್ಯಮಾಪಿಸು. ಇಲ್ಲಿ ಯೋಜನೆ, ಮೌಲ್ಯಮಾಪಿಸು, ಮೌಲ್ಯಾಂಕನ ಮಾಡು, ಅನುಷ್ಠಾನಿಸು ಅಂತ ಇದೆ. ಓಕೆ, ಯೋಜನೆ ಅದನ್ನ ಮೌಲ್ಯಮಾಪಿಸೋದು, ನಂತರ ಮೌಲ್ಯಾಂಕನ ಮಾಡೋದು, ಅನುಷ್ಠಾನಿಸುವಂಥದ್ದು. ಯಾವುದು? ಪ್ರತಿಫಲನ ಅಭ್ಯಾಸದ ಪ್ರತಿಫಲನ ರಿಫ್ಲೆಕ್ಟಿವ್. ಓಕೆ, ಇದಕ್ಕೆ ಮ್ಯಾಕ್ಸಿಮಮ್ ಆಪ್ಷನ್ 2 ಸರಿ ಉತ್ತರ ಆಗ್ಬೋದು ಸ್ನೇಹಿತರೆ. ಓಕೆ, ಬೋಧನಾಶಾಸ್ತ್ರ ನಾವು ಹೊರತುಪಡಿಸಿದ್ರೆ ಕಂಟೆಂಟ್ ಮೇಲೆ ಬಂದಿರತಕ್ಕಂತಹ 22 ಪ್ರಶ್ನೆಗಳೇನಿದೆ, 22 ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಸಹ ಸರಿಯಾದಂತಹ ಉತ್ತರಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೀನಿ. ರೈಟ್, ನಮ್ಮ ಒಂದು ಕ್ಲಾಸಸ್ ಮೇಲೆ ಔಟ್ ಆಫ್ 30 ಕ್ವಶನ್ಸ್ ನಿಯರ್ಲಿ 18+ ಕ್ವಶನ್ಸ್. ಓಕೆ, 18+ ಕ್ವಶನ್ಸ್ ನಮ್ಮ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದಂತ ಕಾನ್ಸೆಪ್ಟ್ ಮೇಲೆ ಬಂದಿದೆ. ಅಲ್ಲಿ PU ಕ್ವಶನ್ಸ್ ಒಂದು 5 ಕ್ವಶನ್ಸ್ ಅನ್ಕೊಳ್ತೀನಿ. ಓಕೆ, ಒಂದು 5 to 6 ಕ್ವಶನ್ಸ್ ಕಂಪ್ಲೀಟ್ ಅಂದ್ರೆ ಆ ಕಾನ್ಸೆಪ್ಟ್ ನ ಹೆಚ್ಚಾಗಿ ರೆಫರ್ ಮಾಡಿರೋರ್ಗೆ ಈಸಿ ಆಗುತ್ತೆ. 18+. ಓಕೆ, ಯಾವ್ದನ್ನ ಬೋಧನಾಶಾಸ್ತ್ರವನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಓಕೆ ನಿಯರ್ಲಿ ಒಂದು 20+ ಕ್ವಶನ್ಸ್ ನಮ್ಮ ಒಂದು ಕ್ಲಾಸಸ್, ರಿವಿಷನ್ ಕ್ಲಾಸಸ್ ಮತ್ತೆ ರೆಗ್ಯುಲರ್ ಕ್ಲಾಸಸ್, ರಿವಿಷನ್ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಅನ್ನ ಕರೆಕ್ಟ್ ಆಗಿ ವಾಚ್ ಮಾಡಿರೋರು ಆರಾಮಾಗಿ ಸ್ಕೋರ್ ಮಾಡಬಹುದು, ಕಷ್ಟ ಆಗೋದಿಲ್ಲ. ಓಕೆ, ಸ್ವಲ್ಪ ಕಂಟೆಂಟ್ ಡೆಪ್ತ್ ಅಲ್ಲಿ ಕ್ವಶನ್ಸ್, ಅಪ್ಲೈಡ್ ಕ್ವಶನ್ಸ್ ಹೆಚ್ಚಾಗಿ ಕೇಳಿರೋದ್ರಿಂದ ಎಲ್ಲಾ ಹೊಸತು, ಎಲ್ಲಾ ಬರೇ PUದೇ ಅಂತ ಅನ್ಸುತ್ತೆ. ಓಕೆ, ಅಲ್ಲಿ ಏನು ಹೈಸ್ಕೂಲ್ದು ಸಹ ಅಲ್ಲಿ ಸ್ವಲ್ಪ ಆಡ್ ಆಗಿದೆ, ಅದರ ಬೇಸಿಕ್ ಮೇಲೆನೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರ್ತಕ್ಕಂಥದ್ದು. ಓಕೆ, ಅಫಿಷಿಯಲ್ ಕೀ ಆನ್ಸರ್ಸ್ ಬಿಟ್ಟಾಗ, ಯಾವ್ದ್ರಿಂದ ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಾಗ ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ ಡೀಟೇಲ್ ಆಗಿ 1 by 1 ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಪರ್ಟಿಕ್ಯುಲರ್ಲಿ ಕನ್ನಡ, ಇಂಗ್ಲಿಷು, ಸೈಕಾಲಜಿ, ಮ್ಯಾಥ್ಸ್ ಚೆನ್ನಾಗಿ ಮಾಡಿರೋರ್ಗೆ ಇದರಲ್ಲಿ ಒಂದು 15 to 20 ಮಾರ್ಕ್ಸ್ ಸ್ಕೋರ್ ಆದ್ರೂ ಸಹ ಆರಾಮಾಗಿ ನಿಮ್ದು 100, 110+ ಈಸಿಯಾಗಿ ಸ್ಕೋರ್ ಆಗುತ್ತೆ. ಓಕೆ, ಯಾಕಂದ್ರೆ ಮ್ಯಾಥ್ಸ್ ಈಸಿ ಇದೆ, ಮ್ಯಾಥ್ಸ್ ಏನ್ ಪ್ರಾಬ್ಲಮ್ ಇಲ್ಲ. ರೈಟ್, ಮ್ಯಾಥ್ಸ್ ಇನ್ನೂ ಚೆನ್ನಾಗಿ ಆಗಿದೆ ನಮ್ಮ ಕ್ಲಾಸಸ್ ಇಂದ. ಕ್ಲಾಸಸ್ ನ ವಾಚ್ ಮಾಡಿರೋರಿಗೆ, ರೆಗ್ಯುಲರ್ ಆಗಿ ವಾಚ್ ಮಾಡಿರೋರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಅಂತ ಹೇಳ್ತಾ, ಫಸ್ಟ್ ಟೈಮು ಚಾನಲ್ ನ ವಾಚ್ ಮಾಡ್ತಾ ಇರೋರು, ಚಾನಲ್ ಮೇಲೆ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ವಾಚ್ ಮಾಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಐ ಹೋಪ್ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಪೇಪರ್ 1 ಮ್ಯಾಥ್ ಮತ್ತೆ EVS ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ನಿಮಗೆ ಸಿಗುತ್ತೆ. ಪೇಪರ್ 2 ಮ್ಯಾಥ್ ಆಲ್ರೆಡಿ ಡಿಸ್ಕಸ್ ಆಗಿದೆ, ಈಗ ಸೈನ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ. ಇವು 4 ಸಹ ನಿಮಗೆ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಸಿಗುತ್ತೆ. ಓಕೆ, ಇನ್ನು ವಾಚ್ ಮಾಡದೇ ಇರುವಂತವ್ರು ಅಂದ್ರೆ ಕೀ ಆನ್ಸರ್ ನ ಗಮನಿಸದೇ ಇರುವಂತವ್ರು ಗಮನಿಸಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ. ಇಲ್ಲಿಗೆ ನಿಲ್ಲಿಸಬೇಡಿ. ನೆಕ್ಸ್ಟ್ GPSTR ಮತ್ತೆ HSTR ಗೆ ಪ್ರಿಪೇರ್ ಆಗಿ. ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂಗೆ ನಮ್ಮ ಪ್ರಿಪರೇಷನ್ಸ್ ನಿಲ್ಲಬಾರ್ದು, ಹೌದಲ್ವಾ? ಓಕೆ, ಇಷ್ಟ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದಗಳು.